ನಮ್ಮ ಕರ್ನಾಟಕ, ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು. ಇದು ಒಂದು ಆಡಳಿತ ಕಂದಾಯ ವಿಭಾಗವಾಗಿದ್ದು 9 ಜಿಲ್ಲೆಗಳಿವೆ. ಸೊ ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಸೊ ಇಲ್ಲಿ 9 ಜಿಲ್ಲೆಗಳು ಕಾಣ್ತವೆ ಆಡಳಿತ ಕಂದಾಯ ವಿಭಾಗವಾಗಿ. ಆ ಜಿಲ್ಲೆಗಳು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮೀಣ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ. ಸೊ ಕೋಲಾರ ಮತ್ತು ಬೆಂಗಳೂರನ್ನು ಮೊದಲು ಆಳಿದ ವಂಶ ಗಂಗರು. ನೆನಪಲ್ಲಿಟ್ಕೊಳ್ಳಿ, ಕೋಲಾರ ಮತ್ತು ಬೆಂಗಳೂರನ್ನು ಮೊದಲು ಆಳಿದ ವಂಶ ಗಂಗರು. ಮತ್ತೆ ವಿಜಯನಗರ ಆಳ್ವಿಕೆಯಲ್ಲಿ ಪಾಳೆಗಾರರು ಆಳುತ್ತಿದ್ದ ಪ್ರದೇಶವನ್ನು ಪಾಳೆಪಟ್ಟು ಎಂದು ಕರೆಯುತ್ತಾರೆ. ಸೊ ಎಕ್ಸಾಮ್ಗೆ ಬರುತ್ತೆ. ಸೊ ಎಲ್ಲ ಇಂಪಾರ್ಟೆಂಟ್ಸ್ ಮಾತ್ರ ತಿಳಿಸ್ತಾ ಇದ್ದೀನಿ. ಪ್ರಮುಖ ಪಾಳೆಪಟ್ಟುಗಳು ಯಾವುವು ಅಂದರೆ ವಿಜಯನಗರ ಆಳ್ವಿಕೆಯಲ್ಲಿ ಬರ್ತಿದ್ದಂಥ ಪ್ರಮುಖ ಪಾಳೆಪಟ್ಟುಗಳು ಕೆಳದಿ, ಚಿತ್ರದುರ್ಗ, ಯಲಹಂಕ, ಚಿಕ್ಕಬಳ್ಳಾಪುರ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಪ್ರಕೃತಿಯಿಂದ ದತ್ತವಾದ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲ ಎಂದು ಕರೆಯುತ್ತಾರೆ. ನಿಮಗೆ ಒಂದು ಜನರಲ್ ಕ್ವಶನ್, ಪ್ರಾಕೃತಿಕ ಸಂಪನ್ಮೂಲ ಅಂದರೆ ಏನು ಅಂತ ಕೇಳ್ತಾರೆ. ನೀವು ಅದಕ್ಕೆ ಓನಾಗಿ ಆನ್ಸರ್ ಕೊಡೋದಲ್ಲ. ಸೊ ಅದಕ್ಕಂತ ನಿರ್ದಿಷ್ಟವಾದ ಒಂದು ಆನ್ಸರ್ ಇದೆ. ಪ್ರಕೃತಿಯಿಂದ ದತ್ತವಾದ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲ ಎಂದು ಕರೆಯುತ್ತಾರೆ. ಮತ್ತೆ ನಮ್ಮ ಕರ್ನಾಟಕದಲ್ಲಿ ವೆದರ್ಗಳ ಬಗ್ಗೆ ನೋಡೋಕೆ ಹೋದರೆ, ಮೀನ್ಸ್ ವೆದರ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ವಾತಾವರಣ ಯಾವ ಥರ ಇರುತ್ತೆ, ಬಿಸಿಲ, ಮಳೆನ, ಚಳಿನ ಅಂತ. ಸೊ ಅಲ್ಲಿ ನೋಡೋಕೆ ಹೋದರೆ ಕೋಲಾರ ಜಿಲ್ಲೆ ಅತಿ ಹೆಚ್ಚು ಉಷ್ಣವಲಯ, ಶಿವಮೊಗ್ಗ ಅತಿ ಮಳೆ, ಚಿತ್ರದುರ್ಗ ಅತಿ ಕಡಿಮೆ ಮಳೆ, ಉಳಿದ ಜಿಲ್ಲೆಗಳು ಸಾಧಾರಣ ಮಳೆ ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ಹೇಳಿದ್ದಾರೆ. ಬಟ್ ಈಗ ಮೇ ಬಿ ರಾಯಚೂರು ಈ ಕಡೆ ಎಲ್ಲ ತುಂಬ ಬಿಸಿಲಿದೆ, ಏನೋ ಬುಕ್ಕಲ್ಲಿ ಕೋಲಾರ ಕೊಟ್ಟಿದ್ದಾರೆ. ಓಕೆ, ಫೈನ್. ನೆಕ್ಸ್ಟು ಯಾವ್ಯಾವ ಪಶ್ಚಿಮ ಘಟ್ಟದಲ್ಲಿ ಯಾವ್ಯಾವ ನದಿಗಳು ಹರಿಯುತ್ತೆ ಅಂತ ನಾವು ತಿಳಿಯೋಣ. ಸೊ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವ ನದಿಗಳು ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ವೇದಾವತಿ, ಶಿಂಷಾ, ತುಂಗಭದ್ರಾ, ಶರಾವತಿ, ವರದಾ. ಸೊ ಈ ಶರಾವತಿ ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿಯಾಗಿದೆ. ಕರ್ನಾಟಕದಲ್ಲಿ ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿ ಯಾವುದು ಅಂದರೆ ಶರಾವತಿ ಅಂತ ನಾವು ನೆನಪಲ್ಲಿ ಇಟ್ಕೋಬೇಕು. ಸೊ ಶರಾವತಿ ನದಿ ಹರಿದು ಸೊ ಜೋಗ ಜಲಪಾತ ಆಗುತ್ತೆ. ಇದನ್ನು ಕೂಡ ನೀವು ಇಂಪಾರ್ಟೆಂಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟು ಕರ್ನಾಟಕದ ವೈಭವ ಅಂದರೆ ಒಂದೊಂದು ಜಿಲ್ಲೆನೂ ಒಂದೊಂದು ಹೆಸರುವಾಸಿಯಾಗಿದೆ. ಯಾವುದಕ್ಕಾದ್ರೆ ಲೈಕ್ ಜೋಗ ಜಲಪಾತ ಇರ್ಬೋದು, ಬೆಟ್ಟ ಇರ್ಬೋದು, ಅಲ್ಲಿ ಯಾವುದಿದ್ರೆ ಅರಮನೆ ಇರ್ಬೋದು. ಸೊ ಎಲ್ಲದಕ್ಕೂ ಒಂದೊಂದು ಜಿಲ್ಲೆ ಫೇಮಸ್ ಆಗಿದೆ. ಸೊ ಅದನ್ನು ತಿಳಿಬೇಕಾದ್ರೆ ಮೊದಲಿಗೆ ಶಿವಮೊಗ್ಗ ಜಿಲ್ಲೆ ಜೋಗ ಜಲಪಾತ ಶರಾವತಿ ನದಿಯಿಂದ ಉಂಟಾಗಿದೆ. ಸೊ ಶಿವಮೊಗ್ಗ ಜಿಲ್ಲೆ ಅಂತ ಬಂದಾಗ ಇಲ್ಲಿ ಜೋಗ ಜಲಪಾತನ ಕಾಣ್ಬೋದು. ಸೊ ಅದಕ್ಕೆ ಫೇಮಸ್ಸು. ಆ ಜೋಗ ಜಲಪಾತಕ್ಕೆ ಕಾರಣ ಶರಾವತಿ ನದಿಯಾಗಿದೆ. ನೆಕ್ಸ್ಟ್ ಮುತ್ಯಾಲಮಡು ಎಂಬ ಜಲಾಶಯ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. ನೋಡಿ, ನಾನು ಬೆಂಗಳೂರಲ್ಲೇ ಇರೋದು, ಬಟ್ ಆದರೆ ಇವತ್ತು ಗೊತ್ತಾಗ್ತಾ ಇದೆ ನನಗೆ ಬೆಂಗಳೂರಲ್ಲಿ ಮುತ್ಯಾಲಮಡು ಜಲಾಶಯ ಇದೆ ಅಂತ. ಸೊ ಫೈನ್. ನೆಕ್ಸ್ಟ್ ಗಾಜನೂರು ಅಣೆಕಟ್ಟು ಮತ್ತು ತುಂಗಾ ಅಣೆಕಟ್ಟು ಶಿವಮೊಗ್ಗದಲ್ಲಿದೆ. ಸೊ ಶಿವಮೊಗ್ಗದಲ್ಲಿ ಜೋಗ ಜಲಪಾತ ಇದೆ, ಗಾಜನೂರು ಅಣೆಕಟ್ಟು ಇದೆ, ತುಂಗಾ ಅಣೆಕಟ್ಟು ಸಹ ಇದೆ. ಸೊ ನೆಕ್ಸ್ಟ್ ಮೈಸೂರು ಅರಸರು ವಾಣಿ ವಿಲಾಸ ಅಣೆಕಟ್ಟನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ನಿರ್ಮಿಸಿದರು. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಯಾರು? ಮೈಸೂರು ಅರಸರು ವಾಣಿ ವಿಲಾಸ ಅಣೆಕಟ್ಟನ್ನು ಎಲ್ಲಿ ನಿರ್ಮಿಸ್ತಾರೆ? ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ನಿರ್ಮಿಸಿದರು. ಫೈನ್. ತುಮಕೂರಿನಲ್ಲಿ ಮಾರ್ಕೋನಹಳ್ಳಿ ಜಲಾಶಯವಿದೆ. ತುಮಕೂರವ್ರು ನೆನ್ಪಿಟ್ಕೊಳ್ಳಿ, ತುಮಕೂರಲ್ಲಿ ಮಾರ್ಕೋನಹಳ್ಳಿ ಜಲಾಶಯ ಇದೆ. ಸೊ ನಿಮಗೆ ಗೊತ್ತಿರುತ್ತೆ. ಬೇರೆ ನಮ್ಮ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳು ನೆನ್ಪಿಟ್ಕೊಳ್ಳಿ. ಕೋಲಾರದ ಚಿನ್ನದ ಗಣಿ ಪ್ರಸಿದ್ಧವಾಗಿದೆ. ಸೊ ಕೋಲಾರದಲ್ಲಿ ಏನು ಪ್ರಸಿದ್ಧ ಅಂದರೆ KGF ಮೀನ್ಸ್ ಚಿನ್ನ. ನೀವು ನೋಡ್ಬೋದು ಕೋಲಾರದಲ್ಲಿ ಚಿನ್ನ ಪ್ರಸಿದ್ಧವಾಗಿದೆ. ಬಟ್ ಅಟ್ ಪ್ರೆಸೆಂಟ್ ಈಗ ಚಿನ್ನ ಎಲ್ಲ ಮುಚ್ಚೋಗಿದೆ, ಯಾಕಂದರೆ ಚಿನ್ನ ಎಲ್ಲ ಖಾಲಿಯಾಗಿದೆ ಅದಕ್ಕೆ. ನೆಕ್ಸ್ಟ್ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳು ಕಬ್ಬಿಣದ ಅದಿರು ನಿಕ್ಷಯವಿದೆ. ಸೊ ಇಲ್ಲಿ ಚಿತ್ರದುರ್ಗ ಮತ್ತು ತುಮಕೂರುಗಳು ಈ ಕಬ್ಬಿಣದ ಅದಿರುಗಳು, ಉಕ್ಕು, ಪರಮಾಣು ಇವಕ್ಕೆಲ್ಲ ಫೇಮಸ್ ಆಗಿದೆ. ಸೊ ನೆಕ್ಸ್ಟ್ ಹಂಗೆ ಶಿವಮೊಗ್ಗ ಜಿಲ್ಲೆಗೆ ಮತ್ತೆ ಬರಬೇಕಾದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟ ಅರಣ್ಯವಿದೆ. ಸೊ ಶಿವಮೊಗ್ಗದಲ್ಲೇ ತುಂಬ ಜಾಸ್ತಿ ವೈಭವಗಳು ಕಾಣ್ತಾ ಇದೆ. ಸೊ ನೆಕ್ಸ್ಟು ಸಹ್ಯಾದ್ರಿ ಪರ್ವತ ಶ್ರೇಣಿಯು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುತ್ತದೆ. ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಯಾವುದು? ಸಹ್ಯಾದ್ರಿ ಪರ್ವತ ಶ್ರೇಣಿಯು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುತ್ತದೆ. ನೆಕ್ಸ್ಟ್ ಈಗ ಚಿತ್ರದುರ್ಗದ ಬಗ್ಗೆ ಮಾತಾಡಬೇಕಾದ್ರೆ ಚಿತ್ರದುರ್ಗದಲ್ಲಿ ಅತಿ ಎತ್ತರದ ಬೆಟ್ಟ ಆಲುರಾಮೇಶ್ವರ ಗುಡ್ಡ.
ಸೊ ಚಿತ್ರದುರ್ಗದಲ್ಲಿ ಅತಿ ಎತ್ತರವಾದಂಥ ಬೆಟ್ಟ ಆಲುರಾಮೇಶ್ವರ ಗುಡ್ಡ ಇದೆ, ಇದನ್ನ ನೆನ್ಪಿಟ್ಕೊಳ್ಳಿ. ಜೋಗಿಮಟ್ಟಿ ಅರಣ್ಯಧಾಮ ಚಿತ್ರದುರ್ಗದಲ್ಲಿ ಫೇಮಸ್. ಸೊ ಈ ಜೋಗಿಮಟ್ಟಿ ಅರಣ್ಯಧಾಮನೂ ಸಹ ಚಿತ್ರದುರ್ಗದಲ್ಲಿದೆ. ನೆಕ್ಸ್ಟ್ ನಮ್ಮ ಬೆಂಗಳೂರಿಗೆ ನಿಯರ್ ಬೈ ಆಗಿರುವಂಥ ಬನ್ನೇರುಘಟ್ಟ. ಸೊ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಸೊ ನಮ್ಮ ರಾಷ್ಟ್ರೀಯ ಉದ್ಯಾನವನ ಅಂತಲೂ ನಮ್ಮ ಬನ್ನೇರುಘಟ್ಟದಲ್ಲಿ ಕನ್ಸಿಡರ್ ಮಾಡಿದೆ. ಸೊ ಇದು ಬೆಂಗಳೂರಲ್ಲಿದೆ. ಓಕೆ, ನೆಕ್ಸ್ಟ್ ಭದ್ರಾ ವನ್ಯಮೃಗಧಾಮ, ಇದು ಶಿವಮೊಗ್ಗದಲ್ಲಿದೆ. ಶರಾವತಿ ವನ್ಯಧಾಮ ಶಿವಮೊಗ್ಗದಲ್ಲಿದೆ. ಶೆಟ್ಟಹಳ್ಳಿ ವನ್ಯಮೃಗಧಾಮ ಶಿವಮೊಗ್ಗದಲ್ಲಿದೆ. ಗುಡವಿ ಪಕ್ಷಿಧಾಮ ಶಿವಮೊಗ್ಗದಲ್ಲಿದೆ. ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗದಲ್ಲಿದೆ. ಕಗ್ಗಲಡು ಪಕ್ಷಿಧಾಮ ತುಮಕೂರು. ಸೊ ನೀವು ನೋಡ್ತಾ ಇರ್ಬೋದು ಶಿವಮೊಗ್ಗದಲ್ಲಿ ಏನೇನಿದೆ ಅಂತ. ಭದ್ರಾ ವನ್ಯಮೃಗಧಾಮ ಶಿವಮೊಗ್ಗ, ಶರಾವತಿ ವನ್ಯಮೃಗಧಾಮ ಶಿವಮೊಗ್ಗ, ಶೆಟ್ಟಹಳ್ಳಿ ವನ್ಯಮೃಗಧಾಮ ಶಿವಮೊಗ್ಗ, ಗುಡವಿ ಪಕ್ಷಿಧಾಮ ಶಿವಮೊಗ್ಗ, ಕಗ್ಗಲಡು ಪಕ್ಷಿಧಾಮ ತುಮಕೂರು. ಸೊ ಇದರಲ್ಲಿ ನಮ್ಮ ಶಿವಮೊಗ್ಗ ತುಂಬ ಅರಣ್ಯ ವಿಷಯದಲ್ಲಾಗಲಿ, ಜಲಾಶಯ ವಿಷಯದಾಗಲಿ, ವನ್ಯಮೃಗ ವಿಷಯದಲ್ಲಾಗಲಿ ತುಂಬ ಮುಂದೆ ಇದೆ. ನೆಕ್ಸ್ಟ್ ರಾಮದೇವರ ಬೆಟ್ಟ ರಣಹದ್ದು ಪಕ್ಷಿಧಾಮ ಎಲ್ಲಿದೆ? ರಾಮದೇವರ ಬೆಟ್ಟ ಹೆಸರಲ್ಲೇ ಇದೆ. ಸೊ ಇದು ರಾಮನಗರದಲ್ಲಿದೆ, ನೆನ್ಪಿಟ್ಕೊಳ್ಳಿ ರಾಮನಗರದ ವಿದ್ಯಾರ್ಥಿಗಳೇ. ಜಯಮಂಗಲಿ ಕೃಷ್ಣಮೃಗ ವನ್ಯಧಾಮ ಎಲ್ಲಿದೆ? ತುಮಕೂರಲ್ಲಿದೆ. ಜಯಮಂಗಲಿ ಕೃಷ್ಣಮೃಗ ವನ್ಯಧಾಮ ತುಮಕೂರಲ್ಲಿ. ನೆಕ್ಸ್ಟ್ ನಮ್ಮ ಕರ್ನಾಟಕದ ಕೈಗಾರಿಕೆ ನೋಡಕ್ ಹೋದ್ರೆ ನಮ್ಮ ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತೃ ಸರ್ ಎಂ ವಿಶ್ವೇಶ್ವರಯ್ಯ. ಸೊ ಈ ಒಂದು ಮಹಾನ್ ವ್ಯಕ್ತಿ ಇರ್ತಾರಲ್ಲ, ಈಗೆಲ್ಲ ನಮ್ಮ ಸಿಟಿಗಳಾಗಿರ್ಬೋದು, ಕಂಪನಿಗಳಾಗಿರ್ಬೋದು, ಎಲ್ಲ ಡೆವಲಪ್ಮೆಂಟ್ಗೆ ಮೇನ್ ಕಾರಣನೇ ತಳಹದಿ ಮೀನ್ಸ್ ಬೇಸ್ ಇವರೇ. ಕೈಗಾರಿಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದ್ದು. ಬಿಕಾಸ್ ಕೈಗಾರಿಕೆಯಿಂದ ಜನಗಳಿಗೆ ಉದ್ಯೋಗ ಸಿಗುತ್ತೆ, ಊಟ ಸಿಗುತ್ತೆ, ಸೊ ನೆಮ್ಮದಿಯಾಗಿ ಜೀವನ ನಡೆಸ್ಬೋದು, ನಮ್ಮ ದೇಶದ ಎಕನಾಮಿಕ್ ಜಾಸ್ತಿ ಆಗುತ್ತೆ, ದೇಶನ ಮುಂದುವರಿಸ್ಬೋದು ಅಂತ ಸೊ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಿದಂಥ ವ್ಯಕ್ತಿ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ. ನೆಕ್ಸ್ಟ್ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯಲ್ಲಿ 1923ರಲ್ಲಿ ಸ್ಥಾಪಿಸಲಾಯಿತು. ವೆರಿ ವೆರಿ ಇಂಪಾರ್ಟೆಂಟ್. ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ 1923ರಲ್ಲಿ ಸ್ಥಾಪನೆಯಾಗುತ್ತೆ. ನೆಕ್ಸ್ಟ್ ಕಾಗದ ಕಾರ್ಖಾನೆಯನ್ನು 1936ರಲ್ಲಿ ಸ್ಥಾಪಿಸಲಾಗಿದೆ. ಕಾಗದ ಕಾರ್ಖಾನೆ. ನೆಕ್ಸ್ಟ್ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಭದ್ರಾವತಿಯಲ್ಲಿ ಪ್ರಾರಂಭ. ವೆರಿ ವೆರಿ ಇಂಪಾರ್ಟೆಂಟ್. ನೀವೀಗೆಲ್ಲ ಏನು ಮನೆ ಕಟ್ಟಬೇಕಾದ್ರೆ ಸಿಮೆಂಟ್ ಬಳಸ್ತಾ ಇದ್ದೀರಲ್ಲ, ಈ ಸಿಮೆಂಟನ್ನು ಕರ್ನಾಟಕದಲ್ಲಿ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಎಲ್ಲಿ? ಭದ್ರಾವತಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಬಟ್ ಇದೆಲ್ಲ ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಬಟ್ ಇದೆಲ್ಲ ಇಂಪಾರ್ಟೆಂಟ್. ನೆಕ್ಸ್ಟ್ ಬಟ್ಟೆ ರಫ್ತು ವ್ಯಾಪಾರದಲ್ಲಿ ದೇಶದಲ್ಲಿ ಕರ್ನಾಟಕ 2ನೇ ಸ್ಥಾನ ಇದೆ. ಸೊ ಆಲ್ ಓವರ್ ಇಂಡಿಯಾ ಭಾರತ ದೇಶದಲ್ಲಿ ಇದೇನು ಬಟ್ಟೆನ ರಫ್ತು ಆಮದು ಅಂತ 2 ಇದೆಯಲ್ಲ ನಮ್ಮಲ್ಲಿ. ಸೊ ರಫ್ತು ಅಂದರೆ ಈ ಕಡೆಯಿಂದ ಆ ಕಡೆ ಹೋಗೋದು, ಆಮದು ಅಂದರೆ ಆ ಕಡೆಯಿಂದ ಈ ಕಡೆ ಬರೋದು. ಸೊ ನಾವು ನಮ್ಮ ಒಂದು ಕರ್ನಾಟಕ ರಾಜ್ಯದಿಂದ ಬೇರೆ ಬೇರೆ ದೇಶಗಳಿಗೆ ಬಟ್ಟೆಗಳನ್ನು ರಫ್ತು ಮಾಡ್ತಾ ಇದ್ದೀವಿ. ಓಕೆ ಫೈನ್. ಇದರಲ್ಲಿ ಕರ್ನಾಟಕ 2ನೇ ಸ್ಥಾನ ಇದೆ. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸಾಹಿತಿಗಳು. ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ರೀತಿ ಸಾಹಿತಿಗಳು ಇದ್ರು ಅಂತ ನೋಡಕ್ ಹೋದ್ರೆ ಬೆಂಗಳೂರು ವಿಭಾಗದ 3 ಸಾಹಿತಿಗಳಿಗೆ, ಸೊ ಕ್ಯಾಪಿಟಲ್ ಸಿಟಿ ಬೆಂಗಳೂರು, ಇದರಲ್ಲಿ 3 ಸಾಹಿತಿಗಳು ಬರ್ತಾರೆ. ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಅವರುಗಳಿಗೆ. ಸೊ ಅವರುಗಳು ರಾಷ್ಟ್ರಕವಿ ಕುವೆಂಪು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, UR ಅನಂತಮೂರ್ತಿ. ಬೆಂಗಳೂರಿನ 3 ಕವಿಗಳು ಯಾರ್ಯಾರಿದ್ದಾರೆ ಅಂದರೆ ನೆನ್ಪಿಟ್ಕೊಳ್ಳಿ, ರಾಷ್ಟ್ರಕವಿ ಕುವೆಂಪು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, UR ಅನಂತಮೂರ್ತಿ. ಬಟ್ ಕುವೆಂಪು ಇರೋದು ಕುಪ್ಪಳ್ಳಿ, ಬಟ್ ಇಲ್ಲಿ ಬೆಂಗಳೂರು ವಿಭಾಗದ 3 ಸಾಹಿತಿಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಸ್ವಲ್ಪ ಕ್ಲಾರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ವಚನಕಾರರು. 12ನೇ ಶತಮಾನದ ವಚನಕಾರರು ಅಕ್ಕ ಮಹಾದೇವಿ ಮತ್ತು ಅಲ್ಲಮ್ಮ ಪ್ರಭು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆಗೆ ಸೇರಿದವರು. ನಮಗೆ ವಚನಕಾರರು ಅಂತ ಕನ್ನಡದಲ್ಲಿ ಬಂದಿದ ತಕ್ಷಣ ನೀವು ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಬಸವಣ್ಣ ಇವರೆಲ್ಲರೂ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಇವರೆಲ್ಲ 12ನೇ ಶತಮಾನದಲ್ಲಿ ಬರ್ತಾರೆ. ನೆಕ್ಸ್ಟ್ ಸುಬ್ಬಯ್ಯ ನಾಯ್ಡು ಕನ್ನಡದ ಮೊದಲನೆಯ ವಾಕ್ಚಿತ್ರ ಸತಿ ಸುಲೋಚನದ ನಾಯಕ ನಟರು. ಸೊ ಸುಬ್ಬಯ್ಯ ನಾಯ್ಡು ಎನ್ನುವ ಒಂದು ಕವಿ ಕನ್ನಡದ ಮೊದಲನೆಯ ವಾಕ್ಚಿತ್ರ ಸತಿ ಸುಲೋಚನದ ನಾಯಕ ನಟರಾಗಿದ್ದರು.
ಬೆಂಗಳೂರು ಜನಪದ ಕಲೆಗಳು, ಕರಗ ಉತ್ಸವ, ಯಕ್ಷಗಾನ, ತೋಮನ ಕುಣಿತ, ಡೊಳ್ಳು ಕುಣಿತ, ಕಂಸಾಳೆ, ಇವೆಲ್ಲ ನಮ್ಮ ಕರ್ನಾಟಕದಲ್ಲಿ ಈಗೆಲ್ಲ ನಾವು ಹೇಗೆ ಶಾಲೆಯಲ್ಲಿ ಕಾಲೇಜಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತೀವಿ, ನಾರ್ಮಲಾಗಿ ಯಾವುದೋ ಸಾಂಗ್ಗೆ ಯಾವುದೋ ಬಿ ಜಿ ಎಮ್ ಆಗಿ ಏನೋ ಡ್ಯಾನ್ಸ್ ಮಾಡ್ತೀವಿ. ಬಟ್ ಆಗಲ್ಲ, ಇದೆಲ್ಲ ಸಂಸ್ಕೃತಿಯಿಂದ ನಮ್ಮ ಕರ್ನಾಟಕದ ಹಳೆಯ ಪದ್ಧತಿಗಳಿವು. ಏನು ಕರಗ ಉತ್ಸವ ಇರ್ಬೋದು, ಯಕ್ಷಗಾನ ಇರ್ಬೋದು, ಸೋಮನ ಕುಣಿತ ಇರ್ಬೋದು, ಡೊಳ್ಳು ಕುಣಿತ ಇರ್ಬೋದು, ಕಂಸಾಳೆ ಇರ್ಬೋದು, ಇವು ಯಾವುದನ್ನು ಬಿಟ್ಕೊಡ್ಬಾರ್ದು. ಇವೆಲ್ಲ ನಮ್ಮ ಕರ್ನಾಟಕದ ವೈಭವ. ನೆಕ್ಸ್ಟು ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ ಅಂತ ನೋಡೋಣ. ಭಾರತ ರತ್ನ ಪ್ರಶಸ್ತಿ ಪಡೆದ ಇಬ್ಬರು ಕೋಲಾರದವರು, ಪ್ರೌಡ್ ಆಫ್ ಕೋಲಾರದ ಇಬ್ಬರು ವ್ಯಕ್ತಿಗಳು ಭಾರತ ರತ್ನ ಪ್ರಶಸ್ತಿ ಪಡೆದಿದ್ದಾರೆ. ಸೊ ಮೊದಲಿಗ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು CNR ರಾವ್. ಸೊ ನೆಕ್ಸ್ಟ್ ನೋಬೆಲ್ ಪ್ರಶಸ್ತಿ ಪಡೆದ ಸಿ ವಿ ರಾಮನ್ ಅವರು ನೋಬೆಲ್ ಪ್ರಶಸ್ತಿ ಪಡೆದಿದ್ದಾರೆ. ಸೊ ರಾಮನ್ ಎಫೆಕ್ಟ್ ಅಂತ ನೀವು ಸೈನ್ಸಲ್ಲಿ ಓದಿರ್ಬೋದು. ಓಕೆ ಫೈನ್. ನೆಕ್ಸ್ಟ್ ಕರ್ನಾಟಕದ ಏಕೀಕರಣದ ರೂವಾರಿ ಕೆಂಗಲ್ ಹನುಮಂತಯ್ಯ. ಏಕೀಕರಣದ ರೂವಾರಿ, ಕರ್ನಾಟಕದ ಏಕೀಕರಣದ ರೂವಾರಿ ಅಂತ ಬಂದಿದ ತಕ್ಷಣ ನಿಮಗೆ ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ ಇವರು ನೆನಪಿಗೆ ಬರಬೇಕು. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ನಮ್ಮ ಬೆಂಗಳೂರಿನಲ್ಲಿರುವ ವಿಧಾನಸೌಧವನ್ನು ನಿರ್ಮಿಸಿದವರು ಕೆಂಗಲ್ ಹನುಮಂತಯ್ಯ, ಮರಿಬೇಡಿ. ನೆಕ್ಸ್ಟ್ ಪರಿಸರ ಪ್ರೇಮಿ ಸಾಲು ಮರದ ತಿಮ್ಮಕ್ಕ. ಸೊ ಅಟ್ ಪ್ರೆಸೆಂಟ್ ಈಗ 2025, ಬಟ್ ಅವರು ಒಂದು 24ಅಲ್ಲಿ ನಮ್ಮ ಕಾಲೇಜ್ಗೆ ಫಂಕ್ಷನ್ ಸಹ ಬಂದಿದ್ದರು. ಈಗಲೂ ಆರೋಗ್ಯವಾಗಿದ್ದಾರೆ. ಸೊ ಅದು ದೇವರ ಆಶೀರ್ವಾದ. ನೆಕ್ಸ್ಟ್ ದೇಶದ ಕ್ರಿಕೆಟ್ ಅನಿಲ್ ಕುಂಬ್ಳೆ ಅವರು ಕರ್ನಾಟಕ ಸೇರಿದವರು. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ KC ರೆಡ್ಡಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಮೈಸೂರು ರಾಜ್ಯ ಇದೆಯಲ್ಲ, ಅದರ ಪ್ರಥಮ ಮುಖ್ಯಮಂತ್ರಿ ಯಾರು ಅಂದರೆ ಮೊದಲಿಗೆ ಮುಖ್ಯಮಂತ್ರಿಯಾಗಿ ನೇಮಕ ಆಗಿದ್ದು KC ರೆಡ್ಡಿ ಅವರು. ಕ್ವಶನ್ ಹೇಗೆ ಬರುತ್ತಂದರೆ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಅಂತ ಕೇಳ್ತಾರೆ. ನೆಕ್ಸ್ಟ್ ಎರಡನೆಯ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ. ಮೈಸೂರಿನ ಎರಡನೇ ಮುಖ್ಯಮಂತ್ರಿ ಯಾರು? ಕೆಂಗಲ್ ಹನುಮಂತಯ್ಯ. ಆ ಕೆಂಗಲ್ ಹನುಮಂತಯ್ಯ ಅವರು ವಿಧಾನಸೌಧನ ನಿರ್ಮಿಸಿದ್ದಾರೆ ಅಂತ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ವಿಶಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ. ಸೊ ವಿಶಾಲ ಮೈಸೂರು ಅಂತ ನಿರ್ಮಾಣ ಮಾಡಿದ್ರು, ನಂತರ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಸ್ ನಿಜಲಿಂಗಪ್ಪ ಅವರು ಆಯ್ಕೆ ಆಗ್ತಾರೆ. ಧನ್ಯವಾದಗಳು. ಇದು ಕರ್ನಾಟಕವ ತಳಹದಿಗಳು. ಇನ್ನು ಮುಂದೆ ಸಿಗೋಣ.